ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 10-88. 1 ವರ್ಷದ ಕುರಿಮರಿ. ನಾವು ಈಗ ಸರ್ವಾಂಗ ಹೋಮದ 3 ಪ್ರಾಣಿಗಳಲ್ಲಿ 2 ಅಧ್ಯಯನ ಮಾಡಿದ್ದೇವೆ. ಯೌವನಸ್ಥ ಕುರಿಯು ತಂದೆಯ ಪೂರ್ಣ ಸೇವೆ ಮತ್ತು ಸಮರ್ಪಣೆಯಲ್ಲಿ ನೀಡಲ್ಪಟ್ಟ ಕ್ರಿಸ್ತನ ಪೂರ್ಣ ಶಕ್ತಿಯನ್ನು ಕುರಿತು ಮಾತನಾಡಿತು. ಟಗರು ಕ್ರಿಸ್ತನನ್ನು ಬದಲಿ ಯಜ್ಞವಾಗಿ ಸೂಚಿಸಿತು, ಅಂದರೆ ಅಪರಾಧಿಯಾದ ನಮಗೆ ಬಿಡುಗಡೆ ಸಿಗುವಂತೆ ನಮ್ಮ ದಂಡನೆಯ ಪೊದೆಯಲ್ಲಿ ಸಿಲುಕಿಕೊಂಡಾತನಾಗಿ ಆತನನ್ನು ಸೂಚಿಸುತ್ತದೆ. ಇಂದು ನಾವು 3ನೆಯ ಪ್ರಾಣಿಯ ಬಳಿಗೆ ಬರುತ್ತೇವೆ. 1 ವರ್ಷದ ಗಂಡು ಕುರಿಮರಿ. ಇದು ಇಡೀ ತೋರಾದಲ್ಲಿ ಅತ್ಯಂತ ಹೆಚ್ಚು ಬಾರಿ ಪುನರಾವರ್ತನೆಯಾದ ಯಜ್ಞದ ಪ್ರಾಣಿಯಾಗಿದೆ. ಇದು ಬೇರೆಲ್ಲ ಅರ್ಪಣೆಗಳಿಗಿಂತ ಹೆಚ್ಚು ಬಾರಿ ಮತ್ತು ಹೆಚ್ಚು ಸಂದರ್ಭಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದಕ್ಕೊಂದು ಬಲವಾದ ಕಾರಣವಿದೆ. 1 ವರ್ಷದ ಕುರಿಮರಿಯು ಇಡೀ ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಅತ್ಯಂತ ಸ್ಪಷ್ಟವಾದ, ನಿಖರವಾದ ಮತ್ತು ಸ್ಥಿರವಾಗಿ ಬಳಸಲ್ಪಟ್ಟ ಪ್ರವಾದನ ನೆರಳಾಗಿದೆ. ಅದರ ಅಗತ್ಯವು ನಿರ್ದಿಷ್ಟವಾಗಿತ್ತು. ಇನ್ನು ಬಲಹೀನವಾಗಿರುವ ಮತ್ತು ಅಪೂರ್ಣವಾಗಿರುವ ಹಸುಗೂಸಾದ ಕುರಿಮರಿ ಅಲ್ಲ. ಬದಲಾಗಿ ತನ್ನ ಅತ್ಯುತ್ತಮ ಋತುವಿನ ಶುದ್ಧತನ ಮತ್ತು ಶಕ್ತಿಯಲ್ಲಿರುವ ವಯಸ್ಸಿನ ಅಥವಾ ದುರ್ಬಲವುಳ್ಳ ಯಾವುದೇ ಗುರುತು ಇಲ್ಲದ 1 ವರ್ಷ ಪ್ರಾಯದ ಕುರಿಮರಿ. ಅದು ತನ್ನ ಪೂರ್ಣತೆಯ ಹಂತದಲ್ಲಿದ್ದ ಕುರಿಮರಿ ಆಗಿತ್ತು. ಸಂಪೂರ್ಣವಾಗಿರಲು ಬೇಕಾದಷ್ಟು ಗಂಭೀರವಾಗಿತ್ತು. ನಿಷ್ಕಳಂಕವಾಗಿರಲು ಬೇಕಾದಷ್ಟು ಎಳೆಯದಾಗಿತ್ತು. ನ್ಯಾಯ ಪ್ರಮಾಣವು ಈ ಬಗ್ಗೆ ಗಂಭೀರವಾದ, ನಿಖರವಾಗಿತ್ತು. ಏಕೆಂದರೆ ಅರ್ಪಣೆಯು ಅತ್ಯುತ್ತಮವಾದದ್ದೇ ಆಗಿರಬೇಕಿತ್ತು, ಉಳಿದು ಹೋದುದಲ್ಲ ಅಥವಾ ಸುಲಭವಾಗಿ ಲಭ್ಯವಿದ್ದುದಲ್ಲ. ಇದು ನೇರವಾಗಿ ಕ್ರಿಸ್ತನ ಬಗ್ಗೆ ಮಾತನಾಡುತ್ತದೆ. 1 ಪೇತ್ರ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ರಲ್ಲಿ ಹೀಗೆ ಬರೆಯುತ್ತಾನೆ: ನಾವು ನಿಷ್ಕಳಂಕವೂ ದೋಷರಹಿತ ಆದ ಕುರಿಮರಿಯಂತಿರುವ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ವಿಮೋಚಿಸಲ್ಪಟ್ಟಿದ್ದೇವೆ. ನಿಷ್ಕಳಂಕ ಅಂದರೆ ಸ್ವಭಾವದಲ್ಲಾಗಲಿ ಅಥವಾ ಚಾರಿತ್ರ್ಯದಲ್ಲಾಗಲಿ ಯಾವುದೇ ಆಂತರಿಕ ದೋಷವಿಲ್ಲದ್ದು. ನಿಷ್ಪಾಪ ಅಂದರೆ ಪಾಪದ ಭದ್ರತೆ, ಯಾವುದೇ ಬಾಹ್ಯ ಗುರುತು ಇಲ್ಲದ್ದು. ತನ್ನ ಪೂರ್ಣತೆಯಲ್ಲಿರುವ 1 ಗಂಡು ವರ್ಷದ ಕುರಿಮರಿಯು ತನ್ನ ಪರಿಪೂರ್ಣ ಮಾನತ್ವದ ಉತ್ತುಂಗದಲ್ಲಿದ್ದ ಕ್ರಿಸ್ತನನ್ನು ಸೂಚಿಸುತ್ತದೆ. ಆತನು ನಿಷ್ಕಳಂಕ ಜೀವನದ ಸಂಪೂರ್ಣ ಶುದ್ಧತನದಲ್ಲಿದ್ದ ತನ್ನನ್ನು ತಂದೆಗೆ ಅರ್ಪಿಸಿಕೊಂಡನು. ಆತನು ಕ್ಷೀಣಿಸದ ಅಥವಾ ದುರ್ಬಲಗೊಂಡಂತ ಅರ್ಪಣೆಯಾಗಿರಲಿಲ್ಲ. ಆತನು ದಣಿದ ಅಥವಾ ರಾಜಿ ಮಾಡಿಕೊಂಡ ಯಜ್ಞವಾಗಿರಲಿಲ್ಲ. ಆತನು 1 ವರ್ಷ ಪ್ರಾಯದ ಕುರಿಮರಿಯಾಗಿದ್ದನು. ಅತ್ಯುತ್ತಮವಾದದ್ದು, ಪೂರ್ಣವಾದದ್ದು ಮತ್ತು ಸಂಪೂರ್ಣವಾಗಿ ಒಪ್ಪಿಸಲ್ಪಟ್ಟದ್ದು. ಪವಿತ್ರ ಗ್ರಂಥದ ನ್ಯಾಯ ಪ್ರಮಾಣದಲ್ಲಿ 1 ವರ್ಷದ ಕುರಿಮರಿಯು ಕಾಣಿಸಿಕೊಳ್ಳುವ ಎಲ್ಲ ಸ್ಥಳಗಳ ಪೈಕಿ ಪಸ್ಕಾ ಹಬ್ಬವು ಕ್ರಿಸ್ತನೊಂದಿಗಿನ ಸಂಪರ್ಕವನ್ನು ಅತ್ಯಂತ ನೇರವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ತೋರ್ಪಡಿಸುವ ಸ್ಥಳವಾಗಿದೆ. ವಿಮೋಚನಕಾಂಡ 12ನೇ ಅಧ್ಯಾಯ 5ರಲ್ಲಿ ಪಸ್ಕದ ಅಗತ್ಯವನ್ನು ನಿಖರವಾಗಿ ನೀಡುತ್ತದೆ. ನಿಮ್ಮ ಕುರಿಮರಿಯು ದೋಷವಿಲ್ಲದ್ದು 1 ವರ್ಷದ ಗಂಡು ಆಗಿರಬೇಕು. 1 ವರ್ಷದ ಗಂಡು. ಅರಣ್ಯಕಾಂಡ 7ರಲ್ಲಿ 15ನೇ ವಾಕ್ಯ. ಅದರಲ್ಲಿರುವ ಅದೇ ಭಾಷೆಯಲ್ಲೂ ಇದು ಇದೆ. ಪಸ್ಕದ ಕುರಿಮರಿಯನ್ನು ಮೊದಲ ತಿಂಗಳ 10ನೆಯ ದಿನದಂದು ಆಯ್ದುಕೊಂಡ 14ನೆಯ ದಿನದವರೆಗೂ ಇಟ್ಟುಕೊಳ್ಳಲಾಗುತ್ತಿತ್ತು. ನಂತರ ಇಸ್ರಾಯೇಲಿನ ಸಮೂಹವೆಲ್ಲ ಅದನ್ನು ಸಾಯಂಕಾಲದಲ್ಲಿ ಕೊಲ್ಲಬೇಕಿತ್ತು. ಅದರ ರಕ್ತವನ್ನು ಪ್ರತಿಯೊಂದು ಮನೆಯ ದ್ವಾರಬಂಧಗಳ ಮೇಲೆಯೂ ಕದಗಳ ಮೇಲೆಯೂ ಹಚ್ಚಲಾಗಿತ್ತು. ಮತ್ತು ಸಂಹಾರಕ ದೂತನು ಐಗುಪ್ತ ದೇಶದಾದ್ಯಂತ ಹಾದು ಹೋದಾಗ ರಕ್ತದ ಮರೆಯಲ್ಲಿದ್ದ ಪ್ರತಿಯೊಂದು ಕುಟುಂಬವನ್ನು ದಾಟಿ ಹೋಗಬೇಕಾಯಿತು. ಮರಣವ ರಕ್ತವನ್ನು ನೋಡಿ ಮುಂದೆ ಸಾಗಿತು. ಸ್ನಾನಿಕನಾದ ಯೋಹಾನನು ಯೇಸು ಯೋರ್ದಾನ್ ನದಿಯ ಬಳಿಗೆ ಬರುವುದನ್ನು ಕಂಡ ತಕ್ಷಣ
ಈ ದೀರ್ಘದರ್ಶನ ವಚನದ ನೆರವೇರಿಕೆಯನ್ನು ಈಗ ನುಡಿದನು. ಇಗೋ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. ಇದು ಯಾವುದೋ ಒಂದು ಕುರಿಮರಿ ಅಲ್ಲ, ದೇವರ ಕುರಿಮರಿ. 1000ಕ್ಕೂ ಹೆಚ್ಚು ವರ್ಷಗಳಿಂದ ಪ್ರತಿಯೊಂದು ಪಸ್ಕದ ಕುರಿಮರಿಯು ಯಾರ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿತ್ತು, ಅದು ಆತನೇ. ಮತ್ತು ಪೌಲನು 1 ಕೊರಿಂಥದವರಿಗೆ 5:5 ಇದನ್ನು ಸ್ಪಷ್ಟವಾಗಿ ಹೇಳುತ್ತದೆ. ನಮ್ಮ ಪಸ್ಕದ ಕುರಿಯಾದ ಆತನು ಕ್ರಿಸ್ತನು ಯಜ್ಞ ಮಾಡಲ್ಪಟ್ಟಿದ್ದಾನೆ. ನಮ್ಮ ಪಸ್ಕ ದ್ವಾರ ಕಂಬಗಳ ಮೇಲಿದ್ದ ರಕ್ತವು ಯಾವಾಗಲೂ ದೃಶ್ಯ ರೂಪದಲ್ಲಿ ಆತನ ರಕ್ತವೇ ಆಗಿತ್ತು. ಐಗುಪ್ತದಲ್ಲಿ ರಕ್ತದ ಗುರುತಿನ ಮನೆಗಳು ದಾಟಿ ಹೋದ ಮರಣದ ದೂತನು ಯಾವಾಗಲೂ ಕ್ರಿಸ್ತನ ರಕ್ತದ ಪ್ರವಾದನೆಯಾಗಿತ್ತು. ನಿಜವಾದ ಕುರಿಮರಿ ಬರುವವರೆಗೂ ಶತಮಾನಗಳ ಕಾಲ ವರ್ಷದಿಂದ ವರ್ಷಕ್ಕೆ ಇದನ್ನು ಆಚರಿಸಲಾಗುತ್ತಿತ್ತು. 1 ವರ್ಷದ ಕುರಿಮರಿಯನ್ನು ಕ್ರಿಸ್ತನಿಗೆ ಹೋಲುವ ಸಂಕೇತವಾಗಿ ಇಷ್ಟು ಗಮನಾರ್ಹವಾಗಿರುವುದು ಅದು ಕೇವಲ ಪಸ್ಕದಲ್ಲಿ ಕಾಣಿಸಿಕೊಂಡಿದ್ದರಿಂದ ಮಾತ್ರವಲ್ಲ, ಅದು ಎಲ್ಲೆಡೆಯೂ ಇತ್ತು. ವಿಮೋಚನಕಾಂಡ 29ನೇ ಅಧ್ಯಾಯ 38-39 ವಾಕ್ಯ. ಯಾವುದೇ ವಿನಾಯಿತಿ ಇಲ್ಲದೆ ಪ್ರತಿದಿನ 2, ಆದರೆ 1 ವರ್ಷದ ಕುರಿಮರಿಯನ್ನು ಅರ್ಪಿಸಬೇಕೆಂದು ಆಜ್ಞಾಪಿಸಲಾಯಿತು. ಒಂದನ್ನು ಬೆಳಗ್ಗೆ ಮತ್ತು ಒಂದನ್ನು ಸಾಯಂಕಾಲ. ಬೆಳಿಗ್ಗೆ ಮತ್ತು ಸಾಯಂಕಾಲ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ 1 ವರ್ಷದ ಕುರಿಮರಿಯನ್ನು ಬಲಿಪೀಠದ ಮೇಲೆ ಇಡಲಾಗುತ್ತಿತ್ತು. ಇದು ತಾಮೀದ್ ಅಂದರೆ ನಿರಂತರ ಅರ್ಪಣೆಯಾಗಿತ್ತು, ಎಂದಿಗೂ ನಿಲ್ಲದ ಯಜ್ಞದ ಕುರಿಮರಿ. ಮತ್ತು ಈ ನಿರಂತರ ದೈನಂದಿನ ಅರ್ಪಣೆಯು ಕ್ರಿಸ್ತನ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ. ಆತನ ಪ್ರಾಯಶ್ಚಿತ್ತವು ಕೇವಲ 1 ದಿನದ ಘಟನೆಯಾಗಿ ಮರೆಯಾದುದಲ್ಲ, ಬದಲಾಗಿ ಅದು ಶಾಶ್ವತವಾದ, ನಿರಂತರವಾದ, ಎಂದಿಗೂ ಅವಧಿ ಮುಗಿಯದ ವಿಮೋಚನೆಯಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತದೆ, ಬದುಕಿನ ಪ್ರತಿಯೊಂದು ಜೀವನದ ಪ್ರತಿಯೊಂದು ಬೆಳಗ್ಗೆ ಮತ್ತು ಪ್ರತಿಯೊಂದು ಸಾಯಂಕಾಲವನ್ನು ಆವರಿಸುತ್ತದೆ. ಆ ದೈನಂದಿನ ಕುರಿಮರಿಯು ಹೀಗೆ ಹೇಳುತ್ತಿತ್ತು, ಇದು 1 ದಿನ 1 ಸಾರಿ ಮಾತಾಡಲ್ಪಡುತ್ತದೆ ಮತ್ತು ಆ ಒಂದೇ ಸಾರಿ ಎಂಬುದು ಪ್ರತಿಯೊಂದು ದಿನಕ್ಕೂ ಸಾಕಾಗುತ್ತದೆ. ಸಬ್ಬತ್ತಿನ ದಿನದಂದು ದೈನಂದಿನ ಅರ್ಪಣೆಯ ಜೊತೆಗೆ ಹೆಚ್ಚುವರಿ 1 ವರ್ಷದ ಕುರಿಮರಿಯನ್ನು ಅರ್ಪಿಸಲಾಗುತ್ತಿತ್ತು. ಪ್ರತಿ ಅಮಾವಾಸ್ಯೆಯಂದು ಇನ್ನೂ ಹೆಚ್ಚಿನ 1 ವರ್ಷದ ಕುರಿಮರಿಯನ್ನು ಪಸ್ಕ ಹಬ್ಬದಲ್ಲಿ, ಪಂಚಶತಮಾನ ಹಬ್ಬದಲ್ಲಿ, ತುತ್ತೂರಿ ಹಬ್ಬದಲ್ಲಿ, ಪ್ರಾಯಶ್ಚಿತ್ತದ ದಿನದಲ್ಲಿ, ಪರ್ಣಶಾಲೆಯ ಹಬ್ಬದಲ್ಲಿ, ಒಡಂಬಡಿಕೆಯ ಕ್ಯಾಲೆಂಡರ್ನ ಪ್ರತಿಯೊಂದು ಹಬ್ಬದಲ್ಲಿ ಮತ್ತು ಪ್ರತಿಯೊಂದು ನೇಮಕವಾದ ಸಮಯದಲ್ಲಿ 1 ವರ್ಷದ ಕುರಿಮರಿಯು ಕಾಣಿಸಿಕೊಳ್ಳುತ್ತಿತ್ತು. ಇಸ್ರಾಯೇಲಿನ ಕ್ಯಾಲೆಂಡರ್ನಲ್ಲಿ 1 ವರ್ಷದ ಕುರಿಮರಿಯ ರಕ್ತ ಮತ್ತು ಜೀವದ ಗುರುತು ಇಲ್ಲದ ಯಾವುದೇ ಪವಿತ್ರ ಕಾಲವಿರಲಿಲ್ಲ. ದೇವಜನರ ಸಂಪೂರ್ಣ ಆರಾಧನಾ ಜೀವನವು ಈ ಒಂದು ಪ್ರಾಣಿಯ ಪ್ರಮಾಣದ ಆಧಾರದಲ್ಲಿ ಮುಳುಗಿತು, ಏಕೆಂದರೆ ಅದು ದೇವರ ಕುರಿಮರಿಯ ಕಡೆಗೆ ನಿರ್ದೇಶಿಸಲಿತ್ತು. 1 ವರ್ಷದ ಕುರಿಮರಿಯ ಇನ್ನೂ 2 ದರ್ಶನಗಳು ಈ ಸನ್ನಿವೇಶದಲ್ಲಿ ಮತ್ತಷ್ಟು ಆಳವಾಗಿಸುತ್ತವೆ. ಲೇವ್ಯರ ಕಂಡ ಆಜ್ಞಾಪಿಸುವಂತೆ ಪ್ರಥಮ ಫಲಗಳನ್ನು ಅರ್ಪಿಸುವಾಗ, ಅಂದರೆ ಸುಗ್ಗಿಯ ಕಾಲದ ಮೊದಲ ಧಾನ್ಯದ ಅಳತೆಯ ಕಟ್ಟು ಯೆಹೋವನ ಮುಂದೆ ತೂಗಾಡಿಸುವಾಗ, ಅದೇ ಸಮಯದಲ್ಲಿ 1 ವರ್ಷದ ಕುರಿಮರಿಯನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕಾಗಿತ್ತು. ಪ್ರಥಮ ಫಲಗಳು ಮತ್ತು ಕುರಿಮರಿ ಒಟ್ಟಿಗೆ. ಇದು 1 ಕೊರಿಂಥದವರಿಗೆ 15ನೇ ಅಧ್ಯಾಯ 20ನೇ ವಾಕ್ಯಕ್ಕೆ ನಿಖರವಾಗಿ ಸಂಪರ್ಕ ಹೊಂದುತ್ತದೆ. ಆದರೆ ಈಗ ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟು ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾಗಿದ್ದಾನೆ. ಕ್ರಿಸ್ತನು ಪುನರುತ್ಥಾನದ ಪ್ರಥಮ ಫಲವಾಗಿದ್ದಾನೆ ಮತ್ತು ಲೇವಿಯರ್ ಕಾಂಡದಲ್ಲಿನ ಪ್ರಥಮ ಫಲಗಳನ್ನು ಯಾವಾಗಲೂ 1 ವರ್ಷದ ಕುರಿಮರಿಯೊಂದಿಗೆ ಅರ್ಪಿಸಲಾಗುತ್ತಿತ್ತು.
ಕ್ರಿಸ್ತನ ಪುನರುತ್ಥಾನವನ್ನು ಮತ್ತು ಕ್ರಿಸ್ತನ ಯಜ್ಞವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಪುನರುತ್ಥಾನವು ಶಿಲುಬೆಯಿಂದ ಬೇರ್ಪಡಿಸಲಾಗದು ಎಂಬ ಕಾರಣಕ್ಕಾಗಿ ಕುರಿಮರಿಯು ಪ್ರಥಮ ಫಲದ ಜೊತೆ ಗೂಡುತ್ತದೆ. ಮತ್ತು ಯಾಜಕಕಾಂಡ 14ನೇ ಅಧ್ಯಾಯ 10ರಲ್ಲಿ ಕುಷ್ಠರೋಗದಿಂದ ಗುಣಮುಖನಾದ ವ್ಯಕ್ತಿಯನ್ನು ಔಪಚಾರಿಕ ಶುದ್ಧೀಕರಿಸಿ ಸಭೆಗೆ ಮರಳಿ ಸೇರಿಸಿಕೊಳ್ಳಬೇಕಾದಾಗ ಆ ಶುದ್ಧೀಕರಣದ ಅರ್ಪಣೆಯಲ್ಲಿ 1 ವರ್ಷದ 2 ಗಂಡು ಕುರಿಮರಿಗಳನ್ನು ಸೇರಿದವು. ನ್ಯಾಯ ಪ್ರಮಾಣದಲ್ಲಿ ಕುಷ್ಠರೋಗವು ಪಾಪದ ನಿರಂತರ ಚಿತ್ರಣವಾಗಿದೆ. ಅದು ಅಪವಿತ್ರಗೊಳಿಸುವ, ಪ್ರತ್ಯೇಕಿಸುವ, ಹರಡುವ ಮತ್ತು ಆ ಬಾಧಿತನನ್ನು ಸಮುದಾಯದಿಂದ ಹಾಗೂ ದೇವರ ಆರಾಧನೆಯಿಂದ ಕತ್ತರಿಸಿ ಹಾಕುವ ರೋಗವಾಗಿದೆ. ಶುದ್ಧೀಕರಿಸಲ್ಪಟ್ಟ ಕುಷ್ಠರೋಗಿಯು ಆ 1 ವರ್ಷದ ಕುರಿಮರಿಯ ರಕ್ತ ಮತ್ತು ಜೀವದ ಮೂಲಕ ಪೂರ್ಣ ಸಹಭಾಗಿತ್ವಕ್ಕೆ ಮರುಸ್ಥಾಪಿಸಲ್ಪಡುತ್ತಿದ್ದನು. ತಾನು ಶುದ್ಧೀಕರಿಸುವವರಿಗೆ ಕ್ರಿಸ್ತನು ಮಾಡುವುದು ಇದನ್ನೇ. ಆತನು ಕೇವಲ ಪಾಪದ ಹೊರಗಿನ ಗುರುತನ್ನು ಮಾತ್ರ ತೆಗೆದುಹಾಕುವುದಿಲ್ಲ. ಆತನು ತಂದೆಯ ಮುಂದೆ ಪೂರ್ಣ ಸಹಭಾಗಿತ್ವವನ್ನು, ಪೂರ್ಣ ಪ್ರವೇಶವನ್ನು, ಪೂರ್ಣ ಸ್ಥಾನಮಾನವನ್ನು ಮರುಸ್ಥಾಪಿಸುತ್ತಾನೆ. ಹೊರಗಿದ್ದ ಕುಷ್ಠರೋಗಿಯು ಕುರಿಮರಿಯ ಮೂಲಕ ಮನೆಗೆ ಬರುತ್ತಾನೆ. ಕತ್ತರಿಸಲ್ಪಟ್ಟ ಪ್ರತಿಯೊಬ್ಬ ಪಾಪಿಯು ಕುರಿಮರಿಯ ಮೂಲಕ ಪುನರ್ಸ್ಥಾಪಿಸಲ್ಪಡುತ್ತಾನೆ. ತೋರಾದಲ್ಲಿದ್ದ ಆ 1 ವರ್ಷದ ಕುರಿಮರಿಯು ಹೊಸ ಒಡಂಬಡಿಕೆಯಲ್ಲಿ ಕಣ್ಮರೆಯಾಗುವುದಿಲ್ಲ. ಅದು ಬಂದು ತಲುಪುತ್ತದೆ. ಪ್ರಕಟಣೆ 5ನೇ ಅಧ್ಯಾಯ 6ನೇ ವಾಕ್ಯ ನಮಗೆ ಅಂತಿಮ ದರ್ಶನವನ್ನು ತೋರಿಸುತ್ತದೆ. ಸಿಂಹಾಸನಕ್ಕೂ ಆ 4 ಜೀವಿಗಳಿಗೂ ಹಿರಿಯರ ಮಧ್ಯದಲ್ಲಿಯೂ ಕೊಲ್ಲಲ್ಪಟ್ಟ ಆಗಿರುವ ಒಂದು ಕುರಿಮರಿಯನ್ನು ನಿಂತಿರುವುದನ್ನು ಕಂಡೆನು. ಒಂದು ಕುರಿಮರಿ ಜೀವಂತವಾಗಿರುವುದನ್ನು ಕಾಣುತ್ತೇವೆ. ಅದರ ವಧೆಯಾದ ಗುರುತುಗಳನ್ನು ಹೊತ್ತುಕೊಂಡದ್ದು ಅರಣ್ಯಕಾಂಡ 7ನೇ ಅಧ್ಯಾಯ 15ರಲ್ಲಿ, ಕುರಿಮರಿ ವಿಮೋಚನಕಾಂಡ 15ನೇ ಅಧ್ಯಾಯ 5ರಲ್ಲಿ, ದೈನಂದಿನ ಸರ್ವಾಂಗ ಹೋಮದ ಕುರಿಮರಿ ಲೇವಿಯರ ಕಾಂಡ 14ನೇ ಅಧ್ಯಾಯ, ಕುರಿಮರಿ ಎಂಬ ಎಲ್ಲ ಹಬ್ಬಗಳ ಕುರಿಮರಿ ಇವೆಲ್ಲವೂ ಪರಲೋಕದ ನಡುವೆ ನಿಂತಿರುವ ಸತ್ತವರೊಳಗಿಂದ ಎದ್ದು ಜೀವಿಸುವ, ಇಂದಿಗೂ ಗಾಯಗಳನ್ನು ಹೊತ್ತು ತಂದೆಯ ಮುಂದೆ ನಮಗಾಗಿ ನಿಂತಿರುವ ಇದೇ ಕುರಿಮರಿಯಾಗಿದೆ. ಪ್ರಕಟಣೆ 5ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ಕೊಲ್ಲಲ್ಪಟ್ಟ ಕುರಿಮರಿಯು ಪರಾಕ್ರಮವನ್ನು, ಐಶ್ವರ್ಯವನ್ನು, ಜ್ಞಾನವನ್ನು, ಬಲವನ್ನು, ಮಾನವನ್ನು, ಮಹಿಮೆಯನ್ನು, ಸ್ತೋತ್ರವನ್ನು ಹೊಂದುವುದಕ್ಕೆ ಯೋಗ್ಯವಾಗಿದೆ. ಅರಣ್ಯಕಾಂಡ 7ರಲ್ಲಿ ಸರ್ವಾಂಗ ಹೋಮದ 1 ವರ್ಷದ ಕುರಿಮರಿಯನ್ನು ಅರಣ್ಯದ ಬಲಿಪೀಠದ ಮೇಲಿಟ್ಟು ಬೆಂಕಿಯಿಂದ ದಹಿಸಲಾಯಿತು. ದೇವರ ಕುರಿಮರಿಯನ್ನು ಶಿಲುಬೆ ಎಂಬ ಬಲಿಪೀಠದ ಮೇಲಿಡಲಾಯಿತು ಮತ್ತು ಮಾನವ ಪಾಪದ ಹಾಗೂ ದೈವಿಕ ತೀರ್ಮಾನ ಪೂರ್ಣ ಭಾರದಿಂದ ಅದನ್ನು ದಹಿಸಲ್ಪಟ್ಟನು. ಮತ್ತು ಈಗ ಆತನು ಸಿಂಹಾಸನದ ಕೇಂದ್ರದಲ್ಲಿ ನಿಂತಿದ್ದಾನೆ. ಇನ್ನು ಮುಂದೆ ಬಲಿಪೀಠದ ಮೇಲಿಲ್ಲ, ಬದಲಾಗಿ ಸಮಸ್ತ ಅಧಿಕಾರದ ಪೀಠದ ಮೇಲೆ. 1 ವರ್ಷದ ಆ ಕುರಿಮರಿಯು ಎಂದೆಂದಿಗೂ ಆಳುವ ಕುರಿಮರಿಯಾಗಿದೆ. ಪ್ರಾರ್ಥನೆ. ಯೆಹೋವನೇ, ಐಗುಪ್ತದ ಈ ಮೊದಲ ಪಸ್ಕದ ರಾತ್ರಿಯಿಂದ ಹಿಡಿದು ಪ್ರಕಟಣೆಯ ಕೊನೆಯ ಪುಟದವರೆಗೂ ನೀನು ನಮ್ಮನ್ನು ಕುರಿಮರಿಯ ಕಡೆಗೆ ನಡೆಸುತ್ತಿದ್ದಿ. ಪ್ರತಿ ಬೆಳಗ್ಗೆ ಮತ್ತು ಪ್ರತಿ ಸಾಯಂಕಾಲ, ದಿನದಿಂದ ದಿನಕ್ಕೆ, ಹಬ್ಬದಿಂದ ಹಬ್ಬಕ್ಕೆ, ವರ್ಷದಿಂದ ವರ್ಷಕ್ಕೆ 1 ವರ್ಷದ ಕುರಿಮರಿಯನ್ನು ಬಲಿಪೀಠದ ಮೇಲಿಡಲಾಗುತ್ತಿತ್ತು. ಮತ್ತು ಪ್ರತಿ ಬಾರಿಯೂ ಅದು ಇದನ್ನು ನಿಜವಾಗಿಸುವ ಒಬ್ಬನು ಬರುತ್ತಿದ್ದಾನೆ ಎಂದು ಹೇಳುತ್ತಿತ್ತು. ಆತನು ಬಂದದ್ದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ಕಾಲವು ಪರಿಪೂರ್ಣಗೊಂಡಾಗ ದೇವರ ಕುರಿಮರಿಯು ನಿಷ್ಕಳಂಕವಾಗಿಯೂ ನಿಷ್ಕಪಟವಾಗಿಯೂ ತನ್ನ ಮಾನವತ್ವದ ಪರಿಪೂರ್ಣತೆಯಲ್ಲಿ 1 ವರ್ಷದ ಗಂಡಾಗಿ ಬಂದು ತನ್ನನ್ನು ತಾನೇ ಒಂದೇ ಸಾರಿ ಅರ್ಪಿಸಿಕೊಂಡಿದ್ದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ಆತನು ಕೇವಲ ಬಲಿಪೀಠದ ಮೇಲಿನ ಒಂದು ಸವಿ ನೆನಪಾಗಿ ಮಾತ್ರ ಉಳಿಯದೆ
ಸಿಂಹಾಸನದ ಕೇಂದ್ರದಲ್ಲಿ ವಧೆಯಾದ ಗುರುತುಗಳನ್ನು ಹೊತ್ತು ನಿಂತಿರುವ ಕುರಿಮರಿಯಾಗಿದ್ದಕ್ಕಾಗಿ ನಾವು ನಿಮಗೆ ವಂದಿಸುತ್ತೇವೆ. ರಕ್ತದ ಆಶ್ರಯದಲ್ಲಿರುವ ಜನರಾಗಿ ಜೀವಿಸಲು ಇಂದು ನಮಗೆ ಸಹಾಯ ಮಾಡು. ತೀರ್ಪಿನಿಂದ ದಾಟಿಸಲ್ಪಟ್ಟವರಾಗಿ, ಪಾಪದ ಕುಷ್ಠರೋಗದಿಂದ ಶುದ್ಧರಾದವರಾಗಿ, ಪೂರ್ಣ ಸಹಭಾಗಿತ್ವಕ್ಕೆ ಮರುಸ್ಥಾಪಿಸಲ್ಪಟ್ಟವರಾಗಿ ಮತ್ತು ನಿನ್ನ ಧ್ವನಿಯನ್ನು ಕೇಳುವ ಆ ದಿನದ ಕಡೆಗೆ ಹೆಜ್ಜೆ ಇಡುವವರಾಗಿ ಬಾಳಲು ನಮಗೆ ಕೃಪೆ ನೀಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.